ನಮಸ್ಕಾರ. ಈ ವಿಶೇಷ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ನೋವು, ಕಷ್ಟ ಬಂದಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಆಳವಾದ ವಿಚಾರ ನೋಡೋಣ. ಇದು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಬೋಧನೆಯಿಂದ ಬಂದಿದೆ. ಹೌದು. ನಮ್ಮ ಹತ್ರ ಇವತ್ತು ಡೈಲಿ ಹೆವೆನ್ಲಿ ಮನ್ನಾ ದ ಜುಲೈ 2ರ ಒಂದು ಭಾಗ ಇದೆ. ಇದು 1 ಕೊರಿಂಥಿಯನ್ಸ್ ಅಧ್ಯಾಯ 4 ವಚನ 12ಕ್ಕೆ ಸಂಬಂಧಪಟ್ಟಿದ್ದು. ಓಕೆ. ನಮ್ಮ ಗುರಿ ಏನು ಅಂದ್ರೆ, ನಮಗೆ ಯಾರಾದ್ರೂ ಕೆಟ್ಟ ಮಾತಾಡ್ದಾಗ ಅಥವಾ ನೋವು ಕೊಟ್ಟಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ಬೇಕು ಅಂತ ಈ ಮೂಲ ಏನ್ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ, ಶುರು ಮಾಡೋಣವಾ? ಖಂಡಿತ, ಶುರು ಮಾಡೋಣ. ಮೊದಲಿಗೆ ಆ ಬೇಸಿಕ್ ವಚನ ಏನಿದೆ, 1 ಕೊರಿಂಥಿಯನ್ಸ್ 4:12. ನಿಂದಿಸಲ್ಪಟ್ಟಾಗ ನಾವು ಆಶೀರ್ವದಿಸುತ್ತೇವೆ, ಹಿಂಸಿಸಲ್ಪಟ್ಟಾಗ ನಾವು ಅದನ್ನು ಸಹಿಸ್ಕೊಳ್ತೇವೆ. ಇದು ಕೇಳೋಕೆ ಒಂಥರ ನಮ್ಮ ಸಾಮಾನ್ಯ ಸ್ವಭಾವಕ್ಕೆ ಪೂರ್ತಿ ವಿರುದ್ಧ ಅಲ್ವಾ? ಹೌದು, ಖಂಡಿತವಾಗ್ಲು. ಸಾಮಾನ್ಯವಾಗಿ ಯಾರಾದ್ರೂ ಬೈದ್ರೆ ನಮ್ಗೆ ಕೋಪ ಬರುತ್ತೆ, ಅಥವಾ ನೋಯಿಸಿದ್ರೆ ಅದನ್ನ ತಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದೇ ತಾನೇ, ಪ್ರತಿಯಾಗಿ ಏನಾದ್ರೂ ಮಾಡಬೇಕು ಅನ್ಸುತ್ತೆ. ನಿಜ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಮೂಲ ಇದನ್ನ ಕೇವಲ ಒಂದು ಹೊರಗಿನ ಆಕ್ಷನ್ ಅಂತ ನೋಡಲ್ಲ. ಬದಲಿಗೆ ಇದನ್ನ ಪರಿಪೂರ್ಣ ಸ್ವಾತಂತ್ರ್ಯದ ನಿಯಮ ಅಥವಾ ಕ್ರಿಸ್ತನ ನಿಯಮ ಅಂತ ಕರೆಯುತ್ತೆ. ಕ್ರಿಸ್ತನ ನಿಯಮ ಅಂದ್ರೆ ಇದು ಬರೀ ನಾವು ಏನ್ ಮಾಡ್ತೀವಿ ಅನ್ನೋದಲ್ಲ, ನಮ್ಮ ಹೃದಯದೊಳಗಿನ ಆಲೋಚನೆಗಳು, ನಮ್ಮ ಉದ್ದೇಶಗಳು, ಅದನ್ನೂ ಸಹ ಇದು ಗಣನೆಗೆ ತಗೊಳುತ್ತೆ ಅಂತ ಮೂಲ ಹೇಳುತ್ತೆ. ಇದು ಒಂಥರ ಡೀಪ್ ಲವ್ ಮತ್ತು ಕ್ಷಮೆಯ ತತ್ವದ ಮೇಲೆ ನಿಂತಿದೆ. ಓ, ಹಾಗಾದ್ರೆ ಹೊರಗಡೆ ನೈಸ್ ಆಗಿದ್ರೂ ಒಳಗಡೆ ಬೇರೆ ಫೀಲಿಂಗ್ ಇದ್ರೆ ಅದು ಸರಿ ಹೋಗಲ್ಲ ಅಂತನಾ? ಕರೆಕ್ಟ್. ಅದೇ ಮುಖ್ಯವಾದ ವ್ಯತ್ಯಾಸ. ಮೂಲ ಒಂದು ಸ್ಪಷ್ಟವಾದ ಗೆರೆ ಎಳೆಯತ್ ನೋಡಿ. ಎಲ್ಲಾ ತರದ ಪಾಪವನ್ನ ದ್ವೇಷಿಸಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ಪಾಪ ಮಾಡಿದ ವ್ಯಕ್ತಿಯನ್ನ ದ್ವೇಷಿಸಬಾರ್ದು ಅಂತ. ಹಾಗೆ ಮಾಡಿದ್ರೆ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿ ಪೂರ್ತಿಯಾಗಿಲ್ಲ ಅಂತ ಅರ್ಥ ಅಂತ ಹೇಳುತ್ತೆ. ಇದು ಕೇಳಕ್ಕೆ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಪಾಪ ಮಾಡಿದವನನ್ನ ದ್ವೇಷಿಸದೆ ಬರೀ ಪಾಪವನ್ನ ದ್ವೇಷಿಸೋದು ಅದೆಷ್ಟು ಕಷ್ಟ ಅಲ್ವಾ? ಆ ಲೈನ್ ಎಲ್ಲಿ ಡ್ರಾ ಮಾಡೋದು? ಖಂಡಿತ. ಅದು ದೊಡ್ಡ ಚಾಲೆಂಜ್. ಮೂಲ ಅದನ್ನು ಒಪ್ಕೊಳ್ಳುತ್ತೆ. ಇದು ನಮ್ಮ ಫೀಲಿಂಗ್ಸ್ ಅನ್ನ ಸುಮ್ನೆ ಸಪ್ರೆಸ್ ಮಾಡೋ ವಿಷಯ ಅಲ್ಲ. ನಮ್ಮನ್ನ ಟೀಕೆ ಮಾಡಿದಾಗ, ಬೈದಾಗ ನೋವಾಗೋದು ಸಹಜ. ಹೌದು. ಕೋಪ, ಕಹಿ ಭಾವನೆಗಳು ಬರ್ಬೋದು. ಅದನ್ನ ಮೂಲ ಒಪ್ಕೊಳ್ಳುತ್ತೆ. ಹೌದು. ಆದ್ರೆ ಅವು ಬಂತು ಅಂತ ಸುಮ್ನೆ ಬಿಡಬಾರ್ದು. ಅವುಗಳ ವಿರುದ್ಧ ನಾವು ಪ್ರಜ್ಞಾಪೂರ್ವಕವಾಗಿ ಹೋರಾಡಬೇಕು, ಗೆಲ್ಲೋಕೆ ಪ್ರಯತ್ನ ಪಡಬೇಕು ಅಂತ ಹೇಳುತ್ತೆ. ಇದೊಂಥರ ನಿರಂತರವಾದ ಒಳಗಿನ ಯುದ್ಧ ಇದ್ದಾಗೆ. ಒಳಗಿನ ಯುದ್ಧ. ಅದಕ್ಕೆ ದಾರಿ ಹೇಗೆ? ಈ ನೆಗೆಟಿವ್ ಫೀಲಿಂಗ್ಸ್ ಜೊತೆ ಹೇಗೆ ಹೋರಾಡೋದು? ಅಲ್ಲಿಯ ಮೂಲ ಮಹಾಬೋಧಕ ಅಂದ್ರೆ ಯೇಸು ಕ್ರಿಸ್ತನ ಡೈರೆಕ್ಟ್ ಮಾತುಗಳನ್ನ ಕೋಟ್ ಮಾಡುತ್ತೆ. ಅವು ನಿಜಕ್ಕೂ ಒಂಥರ ರೆವಲ್ಯೂಷನರಿ ಅನ್ಬೋದು. ಏನ್ ಹೇಳುತ್ತೆ ಅದು? ನಿಮ್ಮ ಶತ್ರುಗಳನ್ನ ಪ್ರೀತಿಸಿ, ನಿಮ್ಮನ್ನ ಬೈಯುವವರಿಗಾಗಿ ಮತ್ತು ಹಿಂಸೆ ಕೊಡುವವರಿಗಾಗಿ ಪ್ರಾರ್ಥಿಸಿ, ಅವರನ್ನ ಆಶೀರ್ವದಿಸಿ, ಅವರಿಗೆ ಕೆಟ್ಟದ್ದು ಮಾಡಬೇಡಿ. ಶತ್ರುಗಳನ್ನ ಪ್ರಾರ್ಥಿಸ್ಬೇಕಾ? ಬೈದವರನ್ನ ಆಶೀರ್ವದಿಸ್ಬೇಕಾ? ಇದು ಬೇಡನೇ ಲೆವೆಲ್ ಅಲ್ವಾ? ಹೌದು. ಇದು ಜಸ್ಟ್ ಸಹಿಸಿಕೊಳ್ಳುವುದಕ್ಕಿಂತ ಒಂದು ಸ್ಟೆಪ್ ಮುಂದೆ. ಮೂಲ ಹೇಳೋ ಪ್ರಕಾರ ನಮ್ಮ ಗುರಿ ಏನಾಗಿರ್ಬೇಕು ಅಂದ್ರೆ, ಈ ಬೋಧನೆಗಳ ಜೊತೆ ಒಂದು ಸಿಹಿ ಸಾಮರಸ್ಯದಲ್ಲಿ ಇರಬೇಕು. ಸಿಹಿ ಸಾಮರಸ್ಯ ಅಂದ್ರೇನು? ಅಂದ್ರೆ ನಮ್ಮ ಆಲೋಚನೆ, ನಮ್ಮ ಭಾವನೆ, ನಮ್ಮ ಮಾತು, ನಮ್ಮ ಕೆಲ್ಸ, ನಮ್ಮ ಇಡೀ ವ್ಯಕ್ತಿತ್ವ ಏನಿದೆ ಅದು ಪೂರ್ತಿಯಾಗಿ ಈ ಪ್ರೀತಿ, ಕ್ಷಮೆಯ ಆಜ್ಞೆಗಳ ಜೊತೆ ಒಂದಾಗಬೇಕು. ಯಾವುದೇ ಒಳಗಿನ ಕಿರಿಕಿರಿ, ಪ್ರತಿರೋಧ ಇಲ್ಲದೆ. ಅದು ಬರೀ ಹೊರಗಿನ ಆಕ್ಟಿಂಗ್ ಅಲ್ಲ, ಪೂರ್ತಿ ಒಳಗಿನ ಟ್ರಾನ್ಸ್ಫಾರ್ಮೇಷನ್. ಓ, ಅರ್ಥ ಆಯ್ತು. ಇದು ಸುಲಭದ ಮಾತಲ್ಲ. ಖಂಡಿತ ಅಲ್ಲ. ಹಾಗಾದ್ರೆ ಇದೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಇದರ ಸಾರಾಂಶ ಏನು? ಈ ಮೂಲ ನಮ್ಗೆ ಏನ್ ಹೇಳೋಕೆ ಪ್ರಯತ್ನಿಸ್ತಾ ಇದೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಮೂಲ ಹೇಳುತ್ತೆ, ಯಾರಾದ್ರೂ ನಮ್ಗೆ ಕೆಟ್ಟದು ಮಾಡಿದಾಗ, ನೋವು ಕೊಟ್ಟಾಗ ನಮ್ಮ ಪ್ರತಿಕ್ರಿಯೆ ಸಾಮಾನ್ಯ ರೀತಿಯಲ್ಲಿ ಇರಬಾರ್ದು. ಬರೀ ಸಹಿಸ್ಕೊಂಡು ಸುಮ್ನಾಗೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವರನ್ನ ಆಕ್ಟಿವ್ ಆಗಿ ಆಶೀರ್ವದಿಸ್ಬೇಕು, ಅವ್ರಿಗೋಸ್ಕರ ಪ್ರೀತಿಯಿಂದ ಪ್ರಾರ್ಥಿಸ್ಬೇಕು. ಮತ್ತೆ ಅತಿ ಮುಖ್ಯವಾಗಿ ನಮ್ಮ ಹೃದಯದಲ್ಲೇ ಹುಟ್ಟುಕೊಳ್ಳುವ ಆ ಕೋಪ, ಕಹಿ, ಆ ಭಾವನೆಗಳ ವಿರುದ್ಧ ಸತತವಾಗಿ ಹೋರಾಡಬೇಕು. ಇದು ಒಂಥರ ಹೈಯೆಸ್ಟ್ ಸ್ಪಿರಿಚುವಲ್ ಗೋಲ್ ಇದ್ದ ಹಾಗೆ. ಹೌದು, ಇದು ನೈತಿಕವಾಗಿ ತುಂಬಾ ಎತ್ತರದ ಗುರಿ. ಈಗ ನಾವು ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆಗೆ ಪಾಯಿಂಟ್ ಕೊಡೋಣ. ಖಂಡಿತ. ಈ ನಿರ್ದಿಷ್ಟ ಧಾರ್ಮಿಕ ಅಥವಾ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಅನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಯೋಚಿಸೋಣ.
ಯಾರಾದ್ರೂ ನಮಗೆ ದ್ವೇಷ ತೋರಿಸಿದಾಗ, ವಿರೋಧ ವ್ಯಕ್ತಪಡಿಸಿದಾಗ ಅಥವಾ ಅನ್ಯಾಯ ಮಾಡಿದಾಗ ಅದಕ್ಕೆ ಸೇಡು ತೀರಿಸ್ಕೊಳ್ಳೋ ಬದಲು ಅಥವಾ ಮನಸ್ಸಿನಲ್ಲೇ ಬೇಸರ ಇಟ್ಕೊಳ್ಳೋ ಬದಲು ಉದ್ದೇಶಪೂರ್ವಕವಾಗಿ ಅವರಿಗೆ ಒಳ್ಳೇದನ್ನೇ ಬಯಸೋದು ಅಥವಾ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋದು, ಈ ಪ್ರಿನ್ಸಿಪಲ್ ಇದೆಯಲ್ಲ, ಹೌದು. ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ, ಅಂದ್ರೆ ಆಫೀಸಲ್ಲಿ ಜಗಳ ಆದಾಗ, ಫ್ಯಾಮಿಲಿಲಿ ಏನಾದ್ರೂ ಭಿನ್ನಾಭಿಪ್ರಾಯ ಬಂದಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಾದ ಮಾಡುವಾಗ ನಮ್ಮ ಸಾಮಾನ್ಯ ರಿಯಾಕ್ಷನ್ಗಳನ್ನ ಹೇಗೆ ಬದಲಾಯಿಸಬಹುದು ಅಥವಾ ಅದಕ್ಕೆ ಹೇಗೆ ಚಾಲೆಂಜ್ ಮಾಡಬಹುದು, ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದಲ್ವಾ? ಹೌದು, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಧನ್ಯವಾದಗಳು.